ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕಲಿಯುವಂತಹ ವಿಷಯ ಸ್ಟ್ಯಾಟಿಸ್ಟಿಕ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ ಎಂಬುದು ನಮ್ಮ ಇಕನಾಮಿಕ್ಸಿನ ಎರಡನೇ ಭಾಗ, ಅಂದ್ರೆ ಕ್ಲಾಸ್ 11ರಲ್ಲಿ 11ನೇ ತರಗತಿ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ PUC ಅಥವಾ ಕೇರಳ ಸಿಲೆಬಸ್ ಆಗಿದ್ರೆ ಅದು +1. ಈ +1 ಅಥವಾ ಕ್ಲಾಸ್ 11 ಇಲ್ಲಿ ಬರುವಂತಹ ಇಕನಾಮಿಕ್ಸಿನ ಎರಡನೇ ಭಾಗದಲ್ಲಿ ಬರುವಂತಹ ಒಂದು ವಿಷಯವಾಗಿದೆ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ನಾವು ಕಲಿಯುವಂತಹ ವಿಷಯ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ನ ಇಂಟ್ರೊಡಕ್ಷನ್, ಅಂದ್ರೆ ಅದರ ಪೀಠಿಗೆಯನ್ನು ಕಲಿತಾ ಇದ್ದೇವೆ. ಮೊದಲಿಗೆ ಇಕನಾಮಿಕ್ಸ್ ಅಂದ್ರೆ ಏನು ಅಂತೇಳಿ ಕಲಿಯುವ. ಕ್ವಶನ್ ಹಾಗೆ ಕೇಳುತ್ತಾರೆ ಸ್ಕ್ರೀನ್ ನಲ್ಲಿ, ವಾಟ್ ಈಸ್ ಇಕನಾಮಿಕ್ಸ್? ಈ ಇಕನಾಮಿಕ್ಸ್ ಎಂಬುದು ಸೋಷಿಯಲ್ ಸೈನ್ಸ್ನ ಭಾಗ. ಆದ ಕಾರಣ ಇಕನಾಮಿಕ್ಸ್ ಅನ್ನು ಸೋಷಿಯಲ್ ಸೈನ್ಸ್ ಎಂಬುದಾಗಿ ಕೂಡ ಕರೀತೇವೆ ನಾವು. ಯಾಕೆ ಅಂತ ಹೇಳಿದ್ರೆ ಈ ಇಕನಾಮಿಕ್ಸ್ ಅಲ್ಲಿ ಒಂದು ವ್ಯಕ್ತಿ ಅಥವಾ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಗವರ್ಮೆಂಟ್ ಆಗಿರ್ಬೋದು, ಅಥವಾ ಸೊಸೈಟಿ ಅಂದ್ರೆ ಸಮಾಜ ಆಗಿರ್ಬೋದು, ಇರುವಂತಹ ರಿಸೋರ್ಸ್ಗಳನ್ನು ಅಂದ್ರೆ ತಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇವೆ ಲಿಮಿಟೆಡ್ ರಿಸೋರ್ಸಸ್. ಲಿಮಿಟೆಡ್ ಅಂತ ಹೇಳಿದ್ರೆ ನಮಗೆ ಪರಿಮಿತವಾದಂತಹ ಸಂಪನ್ಮೂಲ. ನಾವು ಈ ಪರಿಮಿತವಾದಂತಹ ಸಂಪನ್ಮೂಲವನ್ನು ಅಪರಿಮಿತವಾದಂತಹ ಆಸೆಗಳನ್ನು ಪೂರೈಸುವುದಕ್ಕೆ ಉಪಯೋಗಿಸ್ತೇವೆ. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ಪರಿಮಿತ, ನಮ್ಮ ಆಸೆಗಳು ಅನೇಕ ಇದೆ, ಅಪರಿಮಿತ, ಅನ್ಲಿಮಿಟೆಡ್ ವಾಂಟ್ಸ್ ಎಂಬುದಾಗಿ ಹೇಳುವಂಥದ್ದು. ಅಂದ್ರೆ ಅಪರಿಮಿತವಾದಂತಹ ಆಸೆಗಳನ್ನು ಪೂರೈಸುವುದಕ್ಕೆ ಪರಿಮಿತವಾದಂತಹ ಸಂಪನ್ಮೂಲಗಳನ್ನು ಬಳಸ್ತೇವೆ. ಯಾವ ರೀತಿಯಲ್ಲಿ ಬಳಸ್ತೇವೆ ಎಂಬುದನ್ನು ಉದ್ದೇಶವಾಗಿ ಇಟ್ಟುಕೊಂಡು ನಾವು ಇಕನಾಮಿಕ್ಸ್ ಅನ್ನು ಕಲಿಯುವಂಥದ್ದು. ಇನ್ನೊಂದು ವಾಕ್ಯ ಹೇಳಿದಾರಲ್ಲಿ, ಇಟ್ ಫೋಕಸಸ್ ಆನ್ ದ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ವಸ್ತುವಿನ ಉತ್ಪಾದನೆ ಆಗಿರಬಹುದು, ವಸ್ತುವಿನ ವಿತರಣೆ ಆಗಿರಬಹುದು, ವಸ್ತುವಿನ ಉಪಭೋಗವಾಗಿರಬಹುದು. ವಸ್ತು ಅಥವಾ ಸೇವೆಗಳ ಉತ್ಪಾದನೆ, ವಿತರಣೆ, ಉಪಭೋಗ, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಕನ್ಸಂಪ್ಷನ್. ಈ ಮೂರು ವಿಷಯಗಳ ಬಗ್ಗೆ, ಅಂದ್ರೆ ಅದು ಯಾವ ರೀತಿಯಲ್ಲಿ ನಾವು ಈ ಇರುವಂತಹ ಸಂಪನ್ಮೂಲಗಳನ್ನು ಉಪಯೋಗಿಸಲ್ಪಡುತ್ತದೆ ಎಂಬುದರ ಬಗ್ಗೆ ಕಲಿಯುವುದೇ ನಮ್ಮ ಇಕನಾಮಿಕ್ಸ್. ಎಂದು ಇದರಲ್ಲಿ ಬರುವಂತಹ ಪ್ರಧಾನವಾದಂತಹ ಕಾನ್ಸೆಪ್ಟ್ಗಳು, ಒಂದು ಕನ್ಸ್ಯೂಮರ್. ಈ ಕನ್ಸ್ಯೂಮರ್ ಅಂದ್ರೆ ವಸ್ತುವನ್ನು ಖರೀದಿ ಮಾಡುವಂತಹ ವ್ಯಕ್ತಿ. ಯಾವ ವ್ಯಕ್ತಿ ಆತನ ಆಸೆಯನ್ನು ಪೂರೈಸುವುದಕ್ಕೋಸ್ಕರ ವಸ್ತುಗಳನ್ನು ಖರೀದಿ ಮಾಡುವುದಾದ್ರೆ ಆ ಖರೀದಿ ಮಾಡುವಂತಹ ವ್ಯಕ್ತಿಯನ್ನು ಕನ್ಸ್ಯೂಮರ್ ಎಂಬುದಾಗಿ ಕರೀತೇವೆ. ಎಂದು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ವಸ್ತುವನ್ನು ಉತ್ಪಾದಿಸುವಂತಹ ವ್ಯಕ್ತಿ, ಅಂದ್ರೆ ಆದಾಯವನ್ನು ಉಂಟು ಮಾಡುವಂತಹ ಉದ್ದೇಶಕ್ಕೋಸ್ಕರ ವಸ್ತುವನ್ನು ಉತ್ಪಾದನೆ ಮಾಡುವಂತಹ ವ್ಯಕ್ತಿ ಯಾರಿದ್ದಾರೋ ಅವರನ್ನು ಪ್ರೊಡ್ಯೂಸರ್ ಎಂಬುದಾಗಿ ಕರೀತೇವೆ. ಇನ್ನು ಮೂರನೇ ಕಾನ್ಸೆಪ್ಟ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಾಗಿ ಪರಿವರ್ತಿಸ್ತಾನೋ ಆ ಪರಿವರ್ತಿಸುವಂತಹ ಪ್ರೋಸೆಸ್ ಏನುಂಟೋ ಆ ಪ್ರೋಸೆಸ್ ಅನ್ನು ನಾವು ಪ್ರೊಡಕ್ಷನ್ ಎಂಬುದಾಗಿ ಹೇಳುವಂಥದ್ದು. ಪ್ರೊಡ್ಯೂಸರ್ ಏನ್ ಮಾಡ್ತಾ ಇದ್ದಾನೆ, ರಾ ಮೆಟೀರಿಯಲ್ ಅನ್ನು ಫೈನಲ್ ಗೂಡ್ಸ್ ಆಗಿ ಅಂದ್ರೆ ಯೂಸ್ಫುಲ್ ಗೂಡ್ಸ್ ಆಗಿ ಮಾಡ್ತಾನೆ. ಆ ಯೂಸ್ಫುಲ್ ಆಗಿ ಗೂಡ್ಸ್ ಆಗಿ ಮಾಡುವಂತಹ ಆ ಪ್ರೋಸೆಸ್ ಏನುಂಟು ಅದನ್ನು ಪ್ರೊಡಕ್ಷನ್ ಎಂಬುದಾಗಿ ಕರಿತೇವೆ. ಉಳಿದ ಕಾನ್ಸೆಪ್ಟ್ಗಳು ಸೇವಿಂಗ್ಸ್, ಅಂದ್ರೆ ನಾವು ನಮಗಿರುವಂತಹ ಆದಾಯದಿಂದ ಖರ್ಚು ಮಾಡಿ ಸ್ವಲ್ಪ ಹಣವನ್ನು ಸೇವಿಂಗ್ ಆಗಿ ಉಳಿತಾಯವಾಗಿ ಇಡ್ತೇವೆ. ಆದ ಕಾರಣ ಆದಾಯದ ಒಂದು ಭಾಗ ಯಾವುದು, ಸೇವಿಂಗ್. ಅದ ಕಾರಣ ಈ ಕೆಳಗೆ ಕೊಟ್ಟಿರುವಂತಹ ಈಕ್ವೇಶನ್ ಅಲ್ಲಿ S ಅಂತ ಹೇಳಿದ್ರೆ ಸೇವಿಂಗ್, Y ಅಂತ ಹೇಳಿದ್ರೆ ಇನ್ಕಮ್. ಗಮನಿಸಿ, ನಮ್ಮ ಇಕನಾಮಿಕ್ಸ್ ಅಲ್ಲಿ ನಾವು ಇನ್ಕಮಿಗೆ ಅಕ್ಷರವನ್ನು I ಉಪಯೋಗಿಸುವುದಿಲ್ಲ, Y ಉಪಯೋಗಿಸ್ತೇವೆ. ಆದ ಕಾರಣ ನಮ್ಮ ಫಂಕ್ಷನ್ ಅಂದ್ರೆ ಒಂದು ಪ್ರೊಡಕ್ಷನ್ ಫಂಕ್ಷನ್ ಈಕ್ವೇಶನ್ ಕೇಳಿದ್ರೆ, ಸೇವಿಂಗ್ ಫಂಕ್ಷನ್ ಈಕ್ವೇಶನ್ ಕೇಳಿದ್ರೆ ನಮಗೆ ಹೇಳಬಹುದು S = F(y). ಅಂದ್ರೆ F ಅಂದ್ರೆ ಇಲ್ಲಿ ಫಂಕ್ಷನ್ ಆಫ್ Y. ಸೇವಿಂಗ್ ಎಂಬುದು ಆದಾಯದ ಒಂದು ಭಾಗ. ನೆಕ್ಸ್ಟ್ ಇರುವಂತದ್ದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದ್ರೆ ನಾವು ಅಂದ್ರೆ ಫ್ಯೂಚರ್ ಅಲ್ಲಿ ನಮಗೆ ಆದಾಯವನ್ನು ಉಂಟು ಮಾಡಬಹುದು
ಎಂಬ ಉದ್ದೇಶ ಇಟ್ಟುಕೊಂಡು ನಾವು ಮಾಡುವಂತಹ ಖರ್ಚು, ಇನ್ವೆಸ್ಟ್ ಮಾಡುವಂತಹ ಖರ್ಚು ಏನುಂಟು ಅದು ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಇರುವಂತದ್ದು ಸರ್ವಿಸ್ ಹೋಲ್ಡರ್. ಯಾವ ವ್ಯಕ್ತಿ ಇನ್ನೊಂದು ಸಂಸ್ಥೆಗಳಾಗಿರಬಹುದು, ಆ ಸಂಸ್ಥೆಯ ಅಂಡರ್ ಅಲ್ಲಿ ಕೆಲಸ ಮಾಡ್ತಾನೆ, ಅಂದ್ರೆ ಸ್ಯಾಲರಿಗೋಸ್ಕರ ಆಗಿರಬಹುದು, ವೇಜ್ಗೋಸ್ಕರ ಆಗಿರಬಹುದು, ಅಂತಹ ವ್ಯಕ್ತಿಗಳನ್ನು ನಾವು ಸರ್ವಿಸ್ ಹೋಲ್ಡರ್ ಎಂಬುದಾಗಿ, ಯಾರು ಕೆಲಸ ಮಾಡುತ್ತಾರೋ ಆ ಕೆಲಸ ಮಾಡುವವರನ್ನು ಸರ್ವಿಸ್ ಹೋಲ್ಡರ್ ಎಂಬುದಾಗಿ ಹೇಳ್ತೇವೆ. ನೆಕ್ಸ್ಟ್ ಇರುವಂತಹ ಕಾನ್ಸೆಪ್ಟ್ ಸರ್ವಿಸ್ ಪ್ರೊವೈಡರ್. ಈ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿದ್ರೆ ಯಾರು ಕೆಲಸವನ್ನು ಕೊಡುತ್ತಾರೋ ಅಂತವರನ್ನು ಸರ್ವಿಸ್ ಪ್ರೊವೈಡರ್ ಎಂಬುದಾಗಿ ಹೇಳುವಂಥದ್ದು. ಅಂದ್ರೆ ಅವರು ಕೆಲಸ ಮಾಡುತ್ತಾರೆ, ಆದರೆ ಅವರು ಕೆಲಸವನ್ನು ಇನ್ನೊಬ್ಬರಿಗೆ ಕೊಡುತ್ತಾರೆ ಅಥವಾ ಸರ್ವಿಸ್ ಅನ್ನು ನೀಡುತ್ತಾರೆ. ಆ ನೀಡುವಂತಹ ವ್ಯಕ್ತಿ ಯಾರಿದ್ದಾರೋ ಅವರು ಸರ್ವಿಸ್ ಪ್ರೊವೈಡರ್. ಓಕೆ, ಡೈರೆಕ್ಟ್ ಆಗಿ ಕೊಡೋದಾಗಿರ್ಬೋದು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋರ್ಟರ್, ಆಟೋ ಡ್ರೈವರ್, ಅವರು ಡೈರೆಕ್ಟ್ ಆಗಿ ಸೇವೆಯನ್ನು ಕೊಡುವಂಥದ್ದು. ಇಲ್ಲಿ ಸರ್ವಿಸ್ ಹೋಲ್ಡರ್ಗೆ ಗವರ್ಮೆಂಟ್ ಟೀಚರ್ಸ್ಗೆ ಬೇರೆಯವರು ಏನು ಕೊಡ್ತಾ ಇದ್ದಾರೆ, ಸಂಬಳ ಅಥವಾ ವೇಜ್ ಅನ್ನು ಕೊಡುವಂಥದ್ದು. ಈ ವ್ಯಕ್ತಿಗೆ ಇವ ಡೈರೆಕ್ಟ್ ಆಗಿ ಪಡ್ಕೊಳ್ಳುವಂಥದ್ದು. ಇನ್ನು ಬೇಸಿಕ್ ಇಕನಾಮಿಕ್ ಪ್ರಾಬ್ಲಮ್ಸ್ ಏನಂತೇಳಿ, ಈ ಬೇಸಿಕ್ ಇಕನಾಮಿಕ್ ಪ್ರಾಬ್ಲಮ್ ಅಂದ್ರೆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ಲಿಮಿಟೆಡ್ ಆದ ಕಾರಣ, ಅಂದ್ರೆ ಪರಿಮಿತವಾದ ಕಾರಣ ಉಂಟಾಗುವಂತಹ ಸಮಸ್ಯೆ ಯಾವುದು, ಈ ಬೇಸಿಕ್ ಇಕನಾಮಿಕ್ ಪ್ರಾಬ್ಲಮ್ ಎಂಬುದಾಗಿ. ಯಾಕೆಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನಮ್ಮಲ್ಲಿ ಪರಿಮಿತವಾದಂತಹ ಸಂಪನ್ಮೂಲ, ಇನ್ನೊಂದು ಕಡೆಯಲ್ಲಿ ಅಪರಿಮಿತವಾದಂತಹ ಆಸೆಗಳು. ಈ ಅಪರಿಮಿತವಾದಂತಹ ಆಸೆಗಳು, ಪರಿಮಿತವಾದಂತಹ ಸಂಪನ್ಮೂಲಗಳಿಂದಾಗಿ ಇಡೀ ಜಗತ್ತಲ್ಲಿ 3 ಪ್ರಶ್ನೆಗಳು ಉದ್ಭವಿಸುತ್ತದೆ. ಒಂದು ವಾಟ್ ಟು ಪ್ರೊಡ್ಯೂಸ್, ಇನ್ನೊಂದು ಹೌ ಟು ಪ್ರೊಡ್ಯೂಸ್, ಇನ್ನೊಂದು ಫಾರ್ whom ಟು ಪ್ರೊಡ್ಯೂಸ್. ಈ ವಾಟ್ ಟು ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಯಾವ ವಸ್ತುವನ್ನು ಅಥವಾ ಯಾವ ಸೇವೆಯನ್ನು ಉತ್ಪಾದನೆ ಮಾಡಬೇಕು, ಅದು ಎಷ್ಟು ಅಳತೆಯಲ್ಲಿ. ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಅದು ಎಷ್ಟು ಅಳತೆಯಲ್ಲಿ ಉತ್ಪಾದನೆ ಮಾಡಬೇಕು ಎಂಬುದು ಕ್ವಶನ್. ಈ ಒಂದು ವಸ್ತುವನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಗೆ ನಮಗೆ ಬರುವಂತಹ ಸಮಸ್ಯೆ ಅಂತ ಹೇಳಿದ್ರೆ, ಒಂದು ಉತ್ಪಾದನೆಯನ್ನು ಸೆಲೆಕ್ಟ್ ಮಾಡಿ ಆಯಿತು. ಸೆಲೆಕ್ಟ್ ಮಾಡಿದ ನಂತರ ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡಬೇಕು ಅಂತೇಳಿ, ಅಂದ್ರೆ 2 ಟೆಕ್ನಿಕ್ಸ್ ಅಥವಾ ಟೆಕ್ನಾಲಜಿಯನ್ನು ಉಪಯೋಗಿಸ್ತೇವೆ. ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ಸ್, ಮತ್ತೊಂದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಈ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಕೂಡ 2 ವಿಷಯಗಳು ಬರ್ತದೆ, ಒಂದು ಕ್ಯಾಪಿಟಲ್ ಮತ್ತೊಂದು ಲೇಬರ್. ಈ ಲೇಬರ್ ಮತ್ತು ಕ್ಯಾಪಿಟಲ್ ಎಂಬಂತಹ 2 ಫ್ಯಾಕ್ಟರ್ಸ್, ಅವುಗಳಲ್ಲಿ ಲೇಬರ್ ಅನ್ನು ಅತಿಯಾಗಿ ಉಪಯೋಗಿಸಿಕೊಂಡು ಕ್ಯಾಪಿಟಲ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುವುದಾದರೆ ಅದು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಅನ್ನು ಅತಿಯಾಗಿ ಉಪಯೋಗಿಸಿಕೊಂಡು ಲೇಬರ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುವುದಾದ್ರೆ ಅದು ಲೇಬರ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುವುದಾದ್ರೆ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಗಮನಿಸಿ, ಆ 2 ಕಾನ್ಸೆಪ್ಟ್ ಅಲ್ಲೇ ಇದೆ. ಲೇಬರ್ ಅನ್ನು ಜಾಸ್ತಿಯಾಗಿ ಉಪಯೋಗಿಸಿದ್ರೆ, ಕ್ಯಾಪಿಟಲ್ ಗಿಂತ ಲೇಬರ್ ಜಾಸ್ತಿ ಆಗಿದ್ರೆ ಅದು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಕ್ಯಾಪಿಟಲ್ ಲೇಬರ್ ಗಿಂತ ಜಾಸ್ತಿ ಆಗಿದ್ರೆ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಇನ್ನು ಫಾರ್ whom ಟು ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಇಲ್ಲಿ ಯಾರು ಈ ವಸ್ತುವನ್ನು ಉತ್ಪಾದನೆ ಮಾಡಿದಂತಹ ವಸ್ತುವನ್ನು ಯಾರು ಖರೀದಿ ಮಾಡ್ತಾರೆ ಅಂತಹ ವ್ಯಕ್ತಿಗಳು, ಅಂದ್ರೆ ಯಾವ ರೀತಿಯಲ್ಲಿ ವಸ್ತುಗಳನ್ನು ವಿತರಣೆ ಮಾಡಬಹುದು ಆ ವಿಷಯವನ್ನು ಹೇಳುವಂತದ್ದು ಫಾರ್ whom ಟು ಪ್ರೊಡ್ಯೂಸ್. ಅಂದ್ರೆ ಇಲ್ಲಿ 3 ಸಮಸ್ಯೆಗಳು, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ whom ಟು ಪ್ರೊಡ್ಯೂಸ್. ವಾಟ್ ಟು ಅಂದ್ರೆ ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಅಳತೆಯಲ್ಲಿ. ಹೌ ಟು ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಯಾವ ಟೆಕ್ನಿಕ್ಸ್ ಅನ್ನು ಉಪಯೋಗಿಸಬೇಕು. ಅದರಲ್ಲಿ 2 ಟೆಕ್ನಿಕ್ಸ್ ಹೇಳಿದ್ದಾರೆ, ಲೇಬರ್ ಇಂಟೆನ್ಸಿವ್ ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್. ಲೇಬರ್ ಇಂಟೆನ್ಸಿವ್ ಅಂತ ಹೇಳಿದ್ರೆ ಲೇಬರ್ ಜಾಸ್ತಿ ಪ್ರಮಾಣದಲ್ಲಿ, ಕ್ಯಾಪಿಟಲ್ ಕಡಿಮೆ. ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್ ಅಂದ್ರೆ ಕ್ಯಾಪಿಟಲ್ ಜಾಸ್ತಿ ಪ್ರಮಾಣದಲ್ಲಿ, ಲೇಬರ್ ಕಡಿಮೆ ಪ್ರಮಾಣದಲ್ಲಿ. ಅಂಡ್ ಫಾರ್ whom ಟು ಪ್ರೊಡ್ಯೂಸ್ ಅಲ್ಲಿ ಯಾರಿಗೋಸ್ಕರ ಉತ್ಪಾದನೆ ಮಾಡಬೇಕು ಎಂಬುದು ಕ್ವಶನ್. ಅಂದ್ರೆ ಈ ಉತ್ಪಾದನೆ ಮಾಡಿದಂತಹ ವಸ್ತುವನ್ನು ಯಾರು ಖರೀದಿ ಮಾಡ್ತಾರೆ ಎಂಬುದು ಇನ್ನೊಂದು ಪ್ರಶ್ನೆಯಾಗಿ ಬರ್ತದೆ. ಅಂದ್ರೆ 3 ಸಮಸ್ಯೆಗಳು. ನೆಕ್ಸ್ಟಿಗೆ ಕಾರಣಗಳು, ಈ ಬೇಸಿಕ್ ಸಮಸ್ಯೆಗಿರುವಂತಹ ಕಾರಣಗಳು ಏನು ಎಂಬುದಾಗಿ. ಒಂದನೆಯದು ಸ್ಕ್ಯಾರಿಸಿಟಿ ಆಫ್ ರಿಸೋರ್ಸ್.
ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ಕಡಿಮೆ, ಪರಿಮಿತ. ನಮ್ಮ ಆಸೆಗಳು ಅಪರಿಮಿತ, ಅಂದ್ರೆ ಅನ್ಲಿಮಿಟೆಡ್ ಹ್ಯೂಮನ್ ವಾಂಟ್ಸ್. ಪೀಪಲ್ ಆಲ್ವೇಸ್ ಡಿಸೈರ್ ಮೋರ್ ಅಂಡ್ ಬೆಟರ್ ಗುಡ್ಸ್. ನಮಗೆ ಯಾವುದು ಬೇಡ ಅಂತ ಏನಿಲ್ಲ, ಎಲ್ಲವೂ ಬೇಕಿದೆ. ನಮ್ಮ ಆಸೆಗಳು ಅಪರಿಮಿತವಾಗಿರುವಂತದ್ದು. ಮೂರನೆಯದು ಆಲ್ಟರ್ನೇಟಿವ್ ಯೂಸಸ್ ಆಫ್ ರಿಸೋರ್ಸ್. ಇರುವಂತಹ ಸಂಪನ್ಮೂಲ ಏನುಂಟು ಅದಕ್ಕೆ ಹಲವಾರು ಉಪಯೋಗಗಳು, ಹಲವಾರು ಉದ್ದೇಶಗಳಿಗೋಸ್ಕರ ನಾವು ಇರುವಂತಹ ಸಂಪನ್ಮೂಲಗಳನ್ನು ಉಪಯೋಗಿಸಬೇಕಾಗ್ತದೆ. ನಮ್ಮಲ್ಲಿ ಸ್ವಲ್ಪ ಹಣ ಇದ್ರೆ ಒಂದೇ ಆಸೆಯನ್ನು ಅಥವಾ ಒಂದೇ ವಿಷಯವನ್ನು ಮಾತ್ರ ಖರೀದಿ ಮಾಡೋದಲ್ಲ, ಒಂದೇ ವಿಷಯಕ್ಕೆ ಮಾತ್ರ ಹಣ ಖರ್ಚು ಮಾಡೋದು ಅಲ್ಲ. ನಮಗೆ ಹಲವಾರು ವಿಷಯಗಳಿರ್ತದೆ, ಹಲವಾರು ವಸ್ತುಗಳನ್ನು ಖರೀದಿ ಮಾಡಬೇಕಾಗ್ತದೆ, ಹಲವಾರು ಆಸೆಗಳಿರ್ತದೆ. ಹಲವಾರು ಆಸೆಗಳನ್ನು ಪೂರೈಸೋದಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ, ಈ ಹಣವನ್ನು ಉಪಯೋಗಿಸಬೇಕಾಗ್ತದೆ. ಅಂದ್ರೆ ಪರಿಮಿತವಾದಂತಹ ರಿಸೋರ್ಸ್ಗಳಿಗೆ ಆಲ್ಟರ್ನೇಟಿವ್ ಅಂದ್ರೆ ಹಲವು ತರದ ಉಪಯೋಗಗಳು ಇರ್ತದೆ ಎಂಬುದಾಗಿ ಹೇಳುವಂಥದ್ದು. ಇಕನಾಮಿಕ್ ಆಕ್ಟಿವಿಟಿ ಇನ್ನು ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇಕನಾಮಿಕ್ ಆಕ್ಟಿವಿಟಿ. ಈ ಇಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯಾವ ಆಕ್ಟಿವಿಟಿಗಳನ್ನು, ಯಾವ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಮಗೆ ಹಣದ ರೂಪದ ಅಥವಾ ಆದಾಯ ಲಭಿಸುತ್ತದೋ ಅಂತಹ ಆಕ್ಟಿವಿಟಿಗಳನ್ನು ನಾವು ಇಕನಾಮಿಕ್ ಆಕ್ಟಿವಿಟಿ ಎಂಬುದಾಗಿ, ಅಂದ್ರೆ ಇಕನಾಮಿಕ್ ಗೇನ್ಗೋಸ್ಕರ ಕೆಲಸ ಮಾಡುವಂಥದ್ದು. ಅಂದ್ರೆ ನಾವು ಯಾವುದೇ ವರ್ಕ್ ಮಾಡಿದ್ರೆ ಅದಕ್ಕೆ ನಮಗೆ ಪೇಮೆಂಟ್ ಅಥವಾ ರಿವಾರ್ಡ್ ಸಿಗಬೇಕು. ಆ ರಿವಾರ್ಡ್ ಸಿಗುವಂತಹ ಅಥವಾ ಪೇಮೆಂಟ್ ಸಿಗುವಂತಹ ಆಕ್ಟಿವಿಟೀಸ್ಗಳು ಏನುಂಟು ಅದು ಎಲ್ಲವೂ ಇಕನಾಮಿಕ್ ಆಕ್ಟಿವಿಟೀಸ್. ಇಲ್ಲಿ ಫೀಚರ್ಸ್ ನೋಡಿ. They involves production, exchange and consumption. Involves production, exchange and consumption ಅಂತ ಹೇಳಿದ್ರೆ ಪ್ರೊಡಕ್ಷನ್ ಉತ್ಪಾದನೆ ರಂಗಗಳಾಗಿರ್ಬೋದು, ಎಕ್ಸ್ಚೇಂಜ್ ರಂಗಗಳಾಗಿರ್ಬೋದು ಅಥವಾ ಕನ್ಸಂಪ್ಷನ್ ಆಗಿರ್ಬೋದು, ಇವುಗಳೆಲ್ಲ ನಾವು ಇಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಇದರಲ್ಲಿ ಹಣದ ವ್ಯವಹಾರಗಳು ನಡೀತಾ ಇರ್ತದೆ ಅಥವಾ ಇನ್ಕಮ್ ಜನರೇಷನ್ ಆಗ್ತಾ ಇರ್ತದೆ. ಇಲ್ಲಿ ಉದ್ದೇಶ ಆದಾಯ ಗಳಿಸುವುದು ಅಥವಾ ಲಾಭ ಗಳಿಸುವುದು. ಈ ಸಿಕ್ಕಂತಹ ಲಾಭಗಳಾಗಿರ್ಬೋದು, ಆಕ್ಟಿವಿಟಿಗಳಲ್ಲಿ ಸ್ಪೆಂಡ್ ಮಾಡುವಂತಹ ಹಣಗಳಾಗಿರ್ಬೋದು, ಇದು ನಮ್ಮ ದೇಶದ ಆದಾಯಕ್ಕೆ ಕೊಡುಗೆಯನ್ನು ನೀಡುತ್ತದೆ ಎಂಬುದಾಗಿ ಹೇಳುವಂಥದ್ದು. ಮುಂದಿನ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಇಕನಾಮಿಕ್ ಆಕ್ಟಿವಿಟಿ. ಈ ಟೈಪ್ಸ್ ಆಫ್ ಇಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ 3 ವಿಷಯಗಳು ಬರ್ತಾ ಇದೆ. ಪ್ರೈಮರಿ ಆಕ್ಟಿವಿಟೀಸ್, ಸೆಕೆಂಡರಿ ಆಕ್ಟಿವಿಟೀಸ್ ಅಂಡ್ ಟರ್ಷರಿ ಆಕ್ಟಿವಿಟೀಸ್. ಈ ಪ್ರೈಮರಿ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಇದು ಯಾವತ್ತಿದ್ರೂ ನೇರವಾಗಿ ಪ್ರಕೃತಿಗೆ ಸಂಬಂಧಪಟ್ಟವು. ಅಂದ್ರೆ ನೇರವಾಗಿ ಪ್ರಕೃತಿಯ ರಿಸೋರ್ಸ್ಗಳನ್ನು ಅಥವಾ ಸಂಪನ್ಮೂಲಗಳನ್ನು ಉಪಯೋಗಿಸುವುದಿದ್ರೆ ಅದು ಪ್ರೈಮರಿ ಆಕ್ಟಿವಿಟೀಸ್. ಎಕ್ಸಾಂಪಲ್ ಹೇಳಿದರೆ ಫಾರ್ಮಿಂಗ್, ಫಿಶಿಂಗ್ ಅಂಡ್ ಮೈನಿಂಗ್. ಮೀನುಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಖನನ ಮಾಡೋದಾಗಿರ್ಬೋದು, ಕೃಷಿ ಆಗಿರ್ಬೋದು, ಇದೆಲ್ಲವೂ ಯಾವುದು ನೇರವಾಗಿ ಪ್ರಕೃತಿಯ ರಿಸೋರ್ಸ್ಗಳು ಅಂದ್ರೆ ಪ್ರಕೃತಿ ಸಂಪನ್ಮೂಲಗಳನ್ನು ಉಪಯೋಗಿಸುವಂಥದ್ದು. ಡೈರೆಕ್ಟ್ಲಿ ರಿಲೇಟೆಡ್ ಟು ನ್ಯಾಚುರಲ್ ರಿಸೋರ್ಸಸ್. ಸೆಕೆಂಡರಿ ಆಕ್ಟಿವಿಟೀಸ್ ಎಲ್ಲ ಹೇಳುವಂಥದ್ದು ಆಕ್ಟಿವಿಟಿ ರಿಲೇಟೆಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಡಸ್ಟ್ರಿ, ಅಂದ್ರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಾಗಿ ಮಾರ್ಪಡಿಸುವಂತಹ ಪ್ರಕ್ರಿಯೆ, ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿವರ್ತನೆ ಆಗುವಂತಹ ಸೆಕ್ಟರ್ ಅಥವಾ ಆಕ್ಟಿವಿಟಿ ಅಂತ ಹೇಳಿದ್ರೆ ಸೆಕೆಂಡರಿ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ಮರ ಉಪಯೋಗಿಸಿ ಬೆಂಚ್ ಮಾಡೋದಾದ್ರೆ ಮರ ಏನಾಯಿತು, ಬೆಂಚ್ ಆಗಿ ಕನ್ವರ್ಟ್ ಆಯಿತು ಅಥವಾ ಟ್ರಾನ್ಸ್ಫಾರ್ಮ್ ಆಯಿತು, ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಸೊ ಅದನ್ನ ನಾವೇನು ಹೇಳಬಹುದು, ಸೆಕೆಂಡರಿ ಆಕ್ಟಿವಿಟಿ ಎಂಬುದಾಗಿ ಹೇಳುವಂಥದ್ದು. ಟರ್ಷರಿ ಆಕ್ಟಿವಿಟೀಸ್ ಅಥವಾ ಸರ್ವಿಸ್ ಆಕ್ಟಿವಿಟಿ, ಈ ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟಂತಹ ಆಕ್ಟಿವಿಟಿಗಳು, ಬ್ಯಾಂಕಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಇದೆಲ್ಲವೂ 3ನೇ ಆಕ್ಟಿವಿಟಿಯಲ್ಲಿ ಬರುವಂಥದ್ದು. ಅಂದ್ರೆ ಟರ್ಷರಿ ಆಕ್ಟಿವಿಟಿ ಅಥವಾ ಸರ್ವಿಸ್ ಆಕ್ಟಿವಿಟಿ ಎಂಬುದಾಗಿ ಹೇಳುವಂಥದ್ದು. ಓಕೆ, ಮುಂದೆ ನಾನ್ ಇಕನಾಮಿಕ್ ಆಕ್ಟಿವಿಟೀಸ್. ನಾನ್ ಇಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಮಗೆ ಅರ್ನಿಂಗ್ ಇಲ್ಲ, ಅಂದ್ರೆ ಹಣದ ರೂಪದಲ್ಲಿಯೋ ಅಥವಾ ಯಾವುದೇ ಆದಾಯ ಲಭಿಸದೇ ಇರುವಂಥದ್ದು. ಕೆಲಸ ಮಾಡ್ತೇವೆ ಆದ್ರೆ ಆದಾಯ ಲಭಿಸದೇ ಇರುವಂಥದ್ದು. ಕೆಲವೊಮ್ಮೆ ನಾವು ಅಂದ್ರೆ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಥವಾ ಸಮಾಜ ಸೇವೆಗೋಸ್ಕರ ಆ ರೀತಿಯಲ್ಲಿ ನಾವು ಕೆಲಸ ಮಾಡುವಂಥದ್ದು. ಅಂದ್ರೆ ಉದಾಹರಣೆ ಹೇಳೋದಾದ್ರೆ ಮನೆ ಕೆಲಸ ಮಾಡೋದಾದ್ರೆ, ಮನೆ ಕೆಲಸ ಕೂಡ ನಾನ್ ಇಕನಾಮಿಕ್ ಆಕ್ಟಿವಿಟಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಅಮ್ಮ ಅಥವಾ ಮನೆಯವರು ಚಾಯ ತಿಂಡಿ ಎಲ್ಲ ಮಾಡಿ ಕೊಡ್ತಾರೆ, ಇವರಿಗೇನು ಹಣ ಪೇಮೆಂಟ್ ಕೊಡುವುದಿಲ್ಲ, ಬಟ್ ಅವ್ರು ಮಾಡುವಂಥದ್ದು ಕೆಲಸವೇ, ಬಟ್ ಅವರಿಗೆ ಪೇಮೆಂಟೇ ಇಲ್ಲ.
ಫೀಚರ್ಸ್ ಆಫ್ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಪ್ರೈಮರಿ ಗೋಲ್ ಇಸ್ ನಾಟ್ ಫಿನಾನ್ಷಿಯಲ್ ಗೇನ್, ಅಂದ್ರೆ ಯಾವ ರೀತಿಯಲ್ಲಿ ಹಣ ಲಭಿಸುವುದಿಲ್ಲ. ದೇ ಆಫನ್ ಇನ್ವಾಲ್ವ್ಸ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಆರ್ ಎ ಸೆನ್ಸ್ ಆಫ್ ಡ್ಯೂಟಿ. ಏನಿದ್ರು ಕೂಡ ಮಾಡುವಂತಹ ಉದ್ದೇಶ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡುವುದಾಗಿರ್ಬೋದು, ಆ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸವು ನಮ್ಮ ಒಂದು ಕೆಲಸ ಅಂದ್ರೆ ನಮ್ಮ ಒಂದು ಕರ್ತವ್ಯ ಎಂಬ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಹೊರತು ಹಣ ಲಭಿಸುತ್ತದೆ ಎಂಬ ಉದ್ದೇಶದಿಂದ ಅಲ್ಲ. ಹಣ ಲಭಿಸುವುದು ಇಲ್ಲ. ನಾವು ಸಮಾಜ ಸೇವೆಗೋಸ್ಕರ ಕೆಲಸ ಮಾಡಿದ್ರೆ, ಶ್ರಮದಾನ ಮಾಡ್ತಿದ್ರು, ಕರ ಸೇವೆ ಮಾಡ್ತಿದ್ರು, ಇದೆಲ್ಲವೂ ಏನಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರಿಗೋಸ್ಕರ. ಇದನ್ನು ನಾನ್ ಎಕನಾಮಿಕ್ ಆಕ್ಟಿವಿಟಿ ಎಂಬುದಾಗಿ ಹೇಳುವಂಥದ್ದು. ಓವರ್ ಆಲ್ ಆಗಿ ಹೇಳೋದಾದ್ರೆ ಯಾವ ಆಕ್ಟಿವಿಟೀಸ್ ಮಾಡುವುದರಿಂದ ನಮಗೆ ಹಣ ಅಥವಾ ಆದಾಯ ಲಭಿಸುವುದಿಲ್ಲವೋ ಅಂತಹ ಆಕ್ಟಿವಿಟಿಗಳನ್ನು ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಎಂಬುದಾಗಿ ಹೇಳಬಹುದು. ಉದಾಹರಣೆಗೆ ಹೌಸ್ ಹೋಲ್ಡ್ ಚೋರ್ ಅಂದ್ರೆ ಮನೆ ಕೆಲಸ, ವಾಲಂಟರಿ ವರ್ಕ್ ಸೇವಾ ಮನೋಭಾವದಿಂದ ಮಾಡುವಂತಹ ಕೆಲಸಗಳಾಗಿರ್ಬೋದು, ಲೆಷರ್ ಟೈಮ್ ಫ್ರೀ ಟೈಮ್ ಅಲ್ಲಿರುವಂತಹ ಸಮಯದಲ್ಲಿ ಕೆಲಸ ಅಥವಾ ಚಿತ್ರ ಬಿಡಿಸುವುದಾಗಿರ್ಬೋದು, ಅಥವಾ ರಿಲಿಜಿಯಸ್ ಆಕ್ಟಿವಿಟಿ ಅಂದ್ರೆ ಧರ್ಮ ಅಥವಾ ಮತಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು. ಓಕೆ, ನೆಕ್ಸ್ಟ್ ಗೆ ಸ್ಟ್ಯಾಟಿಸ್ಟಿಕ್ಸ್ ನ ಉಪಯೋಗ. ಇಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನ ಉಪಯೋಗ ಏನೆಂಬುದಾಗಿ, ಎಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನ ಉಪಯೋಗ ಏನು ಅಂತ ಹೇಳಿದ್ರೆ ಡಾಟಾವನ್ನು, ವಿಷಯಗಳನ್ನು ಸಂಗ್ರಹಣೆ ಮಾಡಬೇಕು, ಅದನ್ನು ಆರ್ಗನೈಸ್ ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕು. ಇದೆಲ್ಲವನ್ನು ಇಕನಾಮಿಕ್ಸ್ ಅಲ್ಲಿ ಮಾಡಬೇಕಾದ್ರೆ ಇಕನಾಮಿಕ್ಸ್ ಅಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಅನಾಲಿಸಿಸ್ ಮಾಡೋದಾಗಿರ್ಬೋದು, ಕಲೆಕ್ಷನ್ ಮಾಡೋದು, ಇದಕ್ಕೆಲ್ಲ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯವಿದೆ ಎಂಬುದಾಗಿ ಹೇಳೋದು. ಅಂದ್ರೆ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಇಕನಾಮಿಕ್ಸ್ ಅಲ್ಲಿ ಉಪಯೋಗಿಸುವುದರಿಂದ ಸುಲಭ ರೀತಿಯಲ್ಲಿ ಹಲವಾರು ಇಕನಾಮಿಕ್ ಟರ್ಮ್ಗಳು, ಇಕನಾಮಿಕ್ಸ್ ಅಲ್ಲಿರುವಂತಹ ಹಲವಾರು ಇಕನಾಮಿಕ್ ಟರ್ಮ್ಗಳಾಗಿರ್ಬೋದು, ವಿಷಯಗಳನ್ನು ಬಹುಬೇಗನೆ ಈಸಿಯಾಗಿ ಸುಲಭ ರೀತಿಯಲ್ಲಿ ಅರ್ಥ ಮಾಡೋದಕ್ಕೆ ಸಾಧ್ಯ ಇದೆ. ನೋಡಿ, ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಇಕನಾಮಿಕ್ಸ್. ಸಿಂಪ್ಲಿಫೈಸ್ ಕಾಂಪ್ಲೆಕ್ಸ್ ಡಾಟಾ, ಅಂದ್ರೆ ಕಷ್ಟಕರವಾದಂತಹ ಡಾಟಾ ಏನಿದ್ರು ಅದನ್ನು ಚಿತ್ರ ರೂಪದಲ್ಲಿ ಆಗಿರಬಹುದು, ಟೇಬಲ್ ರೂಪದಲ್ಲಿ ಆಗಿರಬಹುದು, ಗ್ರಾಫ್ ರೂಪದಲ್ಲಿ ಆಗಿರಬಹುದು, ಪರ್ಸೆಂಟೇಜ್ ಮೆಥಡ್ ಆಗಿರಬಹುದು, ಆವರೇಜ್ ಮೆಥಡ್ ಆಗಿರಬಹುದು, ಈ ಮೂಲಕ ಬಹಳ ಸುಲಭ ರೀತಿಯಲ್ಲಿ ಅರ್ಥ ಮಾಡಿಸುವುದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರಬಹುದು, ಸ್ಟೇಟ್ ಗವರ್ಮೆಂಟ್ಗಳಾಗಿರ್ಬೋದು, ಈ ಕೆಲಸ ಅಂದ್ರೆ ಪಾಲಿಸಿಗಳಾಗಿರ್ಬೋದು, ಹಲವಾರು ನಿಯಮಗಳು ಅಂತ ಹೇಳಿದ್ರೆ ಜನರ ವೆಲ್ಫೇರ್ ಸ್ಕೀಮ್ಗಳು, ಜನರನ್ನು ಉದ್ಧರಿಸುವಂತಹ ವೆಲ್ಫೇರ್ ಸ್ಕೀಮ್ಗಳನ್ನು ಸ್ಟಾರ್ಟ್ ಮಾಡುವಾಗ ಅವುಗಳಿಗೆ ಅದನ್ನು ಮಾಡೋದಕ್ಕೆ ಬೇಕಾದಂತಹ ವಿಷಯವನ್ನು ಸಂಗ್ರಹಣೆ ಮಾಡೋದಕ್ಕೋಸ್ಕರ ನಮಗೇನು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಉಪಯೋಗಿಸಬಹುದು. ಅಂದ್ರೆ ಸಮಾಜದಲ್ಲಿರುವ ತಂದಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಇಕನಾಮಿಕ್ ಪ್ರಾಬ್ಲಮ್ ಎಂಬುದಾಗಿ ಸಮಾಜದಲ್ಲಿರುವಂತಹ ಸಮಸ್ಯೆಗಳು ಅಂದ್ರೆ ಪವರ್ಟಿ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಇನ್ಇಕ್ವಾಲಿಟಿ ಆಗಿರ್ಬೋದು, ಎಲ್ಲ ಸಮಸ್ಯೆಗಳ ಬಗ್ಗೆ, ಈ ಸಮಸ್ಯೆಗಳಿಗೆ ಅರ್ಥ ಮಾಡೋದಕ್ಕೂ ಪರಿಹಾರ ಕಂಡುಹಿಡಿಯೋದಕ್ಕೂ ನಮಗೆ ಇಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಗತ್ಯ ಬರ್ತದೆ. ಮತ್ತೆ ಫ್ಯೂಚರ್ ಅಲ್ಲಿ ಏನಾಗಬಹುದು ಎಂಬುದನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಫೋರ್ಕಾಸ್ಟಿಂಗ್ ಅಂಡ್ ಪ್ರೆಡಿಕ್ಷನ್, ಅಂದ್ರೆ ಈ ಒಂದು ಅಂಕಿಅಂಶಗಳ ಪ್ರಕಾರ ಹೋಗೋದಾದ್ರೆ ನಮ್ಮ ದೇಶದ ಭವಿಷ್ಯ ಯಾವ ರೀತಿಯಲ್ಲಿ ಇರಬಹುದು ಎಂಬುದರ ಬಗ್ಗೆ ಪ್ರಿಡಿಕ್ಷನ್ ಮಾಡೋದಿದ್ರು ಕೂಡ ನಮಗೆ ಇದು ಇಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ ಎಂಬುದಾಗಿ ಹೇಳುವಂಥದ್ದು. ನೆಕ್ಸ್ಟ್, ಟೆಸ್ಟಿಂಗ್ ಇಕನಾಮಿಕ್ ಥಿಯರಿ. ಹಲವಾರು ಥಿಯರಿಗಳನ್ನು ಮಾಡ್ತೇವೆ. ಥಿಯರಿಗಳನ್ನು ಮಾಡಿದ್ರೆ ಇಕನಾಮಿಕ್ಸ್ ಅಲ್ಲಿ ಹಲವಾರು ಥಿಯರಿಗಳಿರ್ತದೆ. ಇದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಅದರ ಫಲ ಪರಿಪೂರ್ಣವಾಗಿದೆಯಾ, ಅದರ ಉಪಯೋಗ ಇದೆಯಾ ಇಲ್ವಾ ಎಂಬುದಾಗಿ ಚೆಕ್ ಮಾಡೋದಕ್ಕೂ ಹೀಗೆ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ. ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದನೇದು ಕಲೆಕ್ಷನ್ ಆಫ್ ಡಾಟಾ. ಕಲೆಕ್ಷನ್ ಆಫ್ ಡಾಟಾ ಅಂತ ಹೇಳಿದ್ರೆ ವಿಷಯಗಳನ್ನು ಸಂಗ್ರಹಣೆ ಮಾಡುವಂಥದ್ದು, ಗ್ಯಾದರಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಇಕನಾಮಿಕ್ ಇಶ್ಯೂಸ್. ಆರ್ಗನೈಸೇಷನ್ ಆಫ್ ಡಾಟಾ ಅಂತ ಹೇಳಿದ್ರೆ ಅರೇಂಜಿಂಗ್ ದ ಕಲೆಕ್ಟೆಡ್ ಡಾಟಾ ಸಿಸ್ಟಮ್ಯಾಟಿಕಲಿ, ಅಂದ್ರೆ ಕಲೆಕ್ಟ್ ಮಾಡಿದಂತಹ ವಿಷಯಗಳೇನುಂಟು ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡುವಂಥದ್ದು. ಪ್ರೆಸೆಂಟೇಷನ್ ಆಫ್ ಡಾಟಾ ಅಂದ್ರೆ ಶೋಯಿಂಗ್ ಡಾಟಾ ಯೂಸಿಂಗ್ ಟೇಬಲ್, ಗ್ರಾಫ್ ಅಂಡ್ ಚಾರ್ಟ್ ರೂಪದಲ್ಲಾಗಿರ್ಬೋದು, ಗ್ರಾಫ್ ರೂಪದಲ್ಲಾಗಿರ್ಬೋದು, ಟೇಬಲ್ ರೂಪದಲ್ಲಾಗಿರ್ಬೋದು ಡಾಟಾಗಳನ್ನು ಪ್ರೆಸೆಂಟ್ ಮಾಡುವಂಥದ್ದು. ಅನಾಲಿಸಿಸ್ ಆಫ್ ಡಾಟಾ ಅಂತ ಹೇಳಿದ್ರೆ ಎಕ್ಸಾಮಿಂಗ್ ಡಾಟಾ ಟು ಫೈಂಡ್ ಟ್ರೆಂಡ್ ಅಂಡ್ ಪ್ಯಾಟರ್ನ್ಸ್. ಟ್ರೆಂಡ್ ಅಂಡ್ ಪ್ಯಾಟರ್ನ್ ಅಂತ ಹೇಳಿದ್ರೆ
ಯಾವ ರೀತಿಯಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಎಂಬುದರ ಬಗ್ಗೆ. ಅಂದ್ರೆ ಉದಾಹರಣೆಗೆ ದೇಶದ ಅಭಿವೃದ್ಧಿ ಬಗ್ಗೆ ತೆಗೆಯುವುದಾದ್ರೆ ಯಾವ ರೀತಿಯಲ್ಲಿದೆ, ಬಡತನ ಬಗ್ಗೆ ತೆಗೆಯುವುದಾದ್ರೆ ಯಾವ ರೀತಿಯಲ್ಲಿ ಅಪ್ಸ್ ಅಂಡ್ ಡೌನ್ ಇದೆ, ಆ ಟ್ರೆಂಡ್ ನೋಡೋದಕ್ಕೂ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಉಪಯೋಗಿಸ್ತೇವೆ. ಅದನ್ನು ನಾವು ಹೇಳುವಂಥದ್ದು ಅನಾಲಿಸಿಸ್ ಆಫ್ ಡಾಟಾ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ, ಡ್ರಾಯಿಂಗ್ ಕನ್ಕ್ಲೂಷನ್ ಅಂಡ್ ಮೇಕಿಂಗ್ ಡಿಸಿಷನ್ ಬೇಸ್ಡ್ ಆನ್ ಡಾಟಾ. ಇರುವಂತಹ ವಿಷಯಗಳ ಆಧಾರದಲ್ಲಿ ಅದಕ್ಕೊಂದು ಉಪಸಂಹಾರ, ಕನ್ಕ್ಲೂಷನ್ಗೆ ಬರುವಂತಹದ್ದು ಅಥವಾ ತೀರ್ಮಾನವನ್ನು ತೆಗೆಯುವುದಕ್ಕೆ ಸಾಧ್ಯವಿದೆ. ಇದು ಸ್ಟ್ಯಾಟಿಸ್ಟಿಕ್ಸ್ನ ಫಂಕ್ಷನ್ ಯಾವುದರಲ್ಲಿ, ಎಕನಾಮಿಕ್ಸ್ ಅಲ್ಲಿ. ಓಕೆ, ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು? ಎರಡು ರೀತಿಯಲ್ಲಿದೆ, ಎರಡು ರೀತಿಯ ಅರ್ಥ ಇದೆ ಅದಕ್ಕೆ. ಒಂದು ಸಿಂಗ್ಯುಲರ್ ರೂಪದಲ್ಲಿ, ಏಕವಚನ ರೂಪದಲ್ಲಿ ಹೇಳುವುದಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ರೆಫರ್ಸ್ ಟು ದ ಸೈನ್ಸ್ ಆಫ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಪ್ರೆಸೆಂಟಿಂಗ್, ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ಡಾಟಾ. ಸಿಂಗ್ಯುಲರ್ ಅಥವಾ ಏಕವಚನ ರೂಪದಲ್ಲಿ ಹೇಳುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಎಂಬುದು ಡಾಟಾ ಕಲೆಕ್ಷನ್ ಮಾಡ್ಲಿಕ್ಕೋಸ್ಕರ ಇರುವಂಥದ್ದು, ಡಾಟಾ ಆರ್ಗನೈಸ್ ಮಾಡ್ಲಿಕ್ಕೆ ಇರುವಂಥದ್ದು, ಪ್ರೆಸೆಂಟ್ ಮಾಡ್ಲಿಕ್ಕೆ ಇರುವಂಥದ್ದು, ಅನಲೈಸ್ ಮಾಡ್ಲಿಕ್ಕೆ ಇರುವಂಥದ್ದು, ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಇರುವಂಥದ್ದು. ನೆಕ್ಸ್ಟ್ ಇನ್ ಪ್ಲೂರಲ್ ಸೆನ್ಸ್ ಅಲ್ಲಿ ಹೇಳೋದಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ರೆಫರ್ಸ್ ಟು ದ ನ್ಯೂಮೆರಿಕಲ್ ಫ್ಯಾಕ್ಟ್ ಆರ್ ಫಿಗರ್ themselves like population data, income figure, marks, score. ಸ್ಟೂಡೆಂಟ್ಗಳ ಸ್ಕೋರ್ಗಳಾಗಿರ್ಬೋದು, ಪಾಪ್ಯುಲೇಷನ್ ಬಗ್ಗೆ ಹೇಳೋದಾಗಿರ್ಬೋದು, ಇನ್ಕಮ್ ಫಿಗರ್ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋದಾಗಿದೆ ಅಥವಾ ಅರ್ಥ ಮಾಡಿಸುವುದನ್ನು ನಾವು ಸಿಂಗ್ಯುಲರ್ ಸೆನ್ಸ್ ಪ್ಲೂರಲ್ ಸೆನ್ಸ್ ಎಂಬುದಾಗಿ ಹೇಳ್ತೇವೆ. ಓಕೆ, ಟೈಪ್ಸ್ ಆಫ್ ಡಾಟಾದಲ್ಲಿ ಸಾಧಾರಣವಾಗಿ ನಾವು ಎರಡು ವಿಷಯಗಳನ್ನು ಹೇಳುವಂಥದ್ದು, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಡಾಟಾವನ್ನು ಆಟ್ರಿಬ್ಯೂಟ್ ಡಾಟಾ ಅಂತ ಕೂಡ ಕರಿತೇವೆ. ಈ ಕ್ವಾಲಿಟೇಟಿವ್ ಡಾಟಾ ಅಂತ ಹೇಳಿದ್ರೆ ಕ್ವಾಲಿಟಿಯ ಆಧಾರದಲ್ಲಿ, ಉದಾಹರಣೆಗೆ ಒಂದು ವ್ಯಕ್ತಿಯ ಹಾನೆಸ್ಟ್ ಚೆಕ್ ಮಾಡೋದು ಹೇಗೆ, ಬುದ್ಧಿ ಆಗಿರ್ಬೋದು, ಒಂದು ವ್ಯಕ್ತಿಯ ಮತ ಆಗಿರ್ಬೋದು, ಅದನ್ನೆಲ್ಲ ಹೇಳೋದಕ್ಕೆ ನಾವು ಯಾವುದು ಕ್ವಾಲಿಟೇಟಿವ್ ಡಾಟಾವನ್ನು ಉಪಯೋಗಿಸ್ತೇವೆ. ಅಂದ್ರೆ ನಂಬರ್ ರೂಪದಲ್ಲಿ ನಮಗೆ ಇದನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಜೆಂಡರ್ ಮೇಲ್ ಫಿಮೇಲ್ ನಂಬರ್ ರೂಪದಲ್ಲಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಕ್ವಾಲಿಟಿಯನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ ಇರುವಂತದ್ದು. ನೆಕ್ಸ್ಟ್ ರಿಲಿಜನ್, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳ್ತೇವೆ, ಅದು ಅಂಕೆ ರೂಪದಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ಲಡ್ ಗ್ರೂಪ್ ಅಂಕೆ ರೂಪದಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಜುಕೇಶನ್ ಲೆವೆಲ್, ಅಪ್ಪರ್ ಪ್ರೈಮರಿ ಸೆಕೆಂಡರಿ ಗ್ರಾಜುಯೇಟ್ ಅಂತ ಹೇಳ್ತೇವೆ, ಬಟ್ ಅದು ನಮಗೆ ಅಂಕೆ ರೂಪದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕ್ವಾಲಿಟಿಯನ್ನು ಸೂಚಿಸುವಂಥದ್ದು. ಕ್ವಾಂಟಿಟೇಟಿವ್ ಡಾಟಾ ಅಂದ್ರೆ ನಾವು ಜಸ್ಟ್ ಮೊದಲು ಹೇಳಿರುವಂಥದ್ದು ಕ್ವಾಲಿಟೇಟಿವ್ ಡಾಟಾ ಅಂದ್ರೆ ನಮ್ಮ ಕ್ವಾಲಿಟಿಯನ್ನು ಅಳೆಯುವಂಥದ್ದು. ಇಲ್ಲಿ ಕ್ವಾಂಟಿಟಿ ಅಂದ್ರೆ ಯಾವುದೇ ವಿಷಯಗಳನ್ನು ನಮಗೆ ನಂಬರ್ ರೂಪದಲ್ಲಿ, ಅಂದ್ರೆ ನ್ಯೂಮೆರಿಕಲ್ ವ್ಯಾಲ್ಯೂಸ್ ನಂಬರ್ ರೂಪದಲ್ಲಿ ಮೆಷರ್ ಮಾಡೋದಕ್ಕೂ ಅಥವಾ ಅಳತೆ ಮಾಡೋದಕ್ಕೆ ಸಾಧ್ಯವಿದೆ. ಇಟ್ ಕ್ಯಾನ್ ಬಿ ಮೆಷರ್ಡ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್. ಉದಾಹರಣೆ ಹೇಳೋದಾದ್ರೆ ಹೈಟ್, ಒಬ್ಬ ವ್ಯಕ್ತಿಯ ಹೈಟ್ 157 ಸೆಂಟಿಮೀಟರ್, 10 ಕಿಲೋ, ರೈಸ್ 10 ಕಿಲೋ ಎಂಬುದು ಕ್ವಾಂಟಿಟಿಯನ್ನು ಸೂಚಿಸುತ್ತದೆ. ದೂರ, ಎಷ್ಟು ದೂರ ಇದೆ, ಅದು ಕೂಡ ಕ್ವಾಂಟಿಟಿಯನ್ನು ಸೂಚಿಸುತ್ತದೆ. ಇಂತಹ ಡಾಟಾ ಅಂದ್ರೆ ನಂಬರ್ ರೂಪದಲ್ಲಿ ಅಳತೆ ಮಾಡೋದಕ್ಕೆ ಸಾಧ್ಯ ಇರುವಂತಹ ಎಲ್ಲ ಡಾಟಾಗಳನ್ನು ಕ್ವಾಂಟಿಟೇಟಿವ್ ಡಾಟಾ ಎಂಬುದಾಗಿ ಹೇಳ್ತೇವೆ. ನೆಕ್ಸ್ಟ್ ಇರುವಂತದ್ದು ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಇಕನಾಮಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಾಧಾನ್ಯತೆ, ಎಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಾಧಾನ್ಯತೆ ಏನೆಂಬುದಾಗಿ ಹೇಳುವಂಥದ್ದು. ನಮ್ಮ ಎಕನಾಮಿಕ್ಸ್ ಇರುವಂತಹ ಸಮಸ್ಯೆಗಳನ್ನು ಅರ್ಥ ಮಾಡೋದಕ್ಕೆ, ಅದನ್ನು ಅನಲೈಸ್ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಉಪಯೋಗಿಸಬಹುದು. ಅಂದ್ರೆ ಅನಲೈಸಿಂಗ್ ಮೇಜರ್ ಎಕನಾಮಿಕ್ ಪ್ರಾಬ್ಲಮ್ಸ್ ಲೈಕ್ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್ ಅಂಡ್ ಇನ್ಕಮ್ ಇನ್ಇಕ್ವಾಲಿಟೀಸ್. ಫಾರ್ಮುಲೇಷನ್ ಆಫ್ ಎಕನಾಮಿಕ್ ಪಾಲಿಸಿ ಆಗ ಹೇಳಿದ ಹಾಗೆ ಹಲವಾರು ಸ್ಕೀಮ್ಗಳನ್ನು, ನಿಯಮಗಳನ್ನು ಜಾರಿಗೆ ಮಾಡಬೇಕಿದ್ರೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಗತ್ಯ ಇದೆ. ಒಂದು ಪ್ಲಾನ್ ಮಾಡೋದಾಗಿ, ದೇಶಕ್ಕೋಸ್ಕರ ಮಾಡುವಂತ ಪ್ಲಾನ್ ಆಗಿರ್ಬೋದು, ಅದನ್ನು ಹೇಳೋದಾಗಿದ್ರೆ 5 year ಪ್ಲಾನ್ ಮಾಡೋದಕ್ಕೂ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ ಎಂಬುದಾಗಿ ಹೇಳುವಂಥದ್ದು. ಫ್ಯೂಚರ್ ಗ್ರೋತ್, ಪಾಪ್ಯುಲೇಷನ್ ಗ್ರೋತ್ ಆಗಿರ್ಬೋದು, ಗೂಡ್ಸ್ ಇನ್ ಡಿಮಾಂಡ್ ಆಗಿರ್ಬೋದು, ಪ್ರೊಡಕ್ಷನ್ ಲೆವೆಲ್ ಆಗಿರ್ಬೋದು, ಬೆಲೆ ವ್ಯತ್ಯಾಸ ಆಗಿರ್ಬೋದು, ಇವುಗಳನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ನಮಗೆ ಅಥವಾ ಫೋರ್ಕಾಸ್ಟ್ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ.
ಕಂಪ್ಯಾರಿಸನ್ ಮಾಡಲಿಕ್ಕೆ ಒಂದು ದೇಶದ ಬಗ್ಗೆ ಅಭಿವೃದ್ಧಿ ಆಗಿದ್ರೆ ಎರಡು ದೇಶಗಳ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗ್ತಿದೆ ಅದನ್ನು ಹೇಳೋದಾದ್ರೆ ಕಂಪ್ಯಾರಿಸನ್ ಮಾಡೋದಾದ್ರೆ ಅದಕ್ಕೆ ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಉಪಯೋಗಿಸ್ತೇವೆ. ಟೆಸ್ಟಿಂಗ್ ಎಕನಾಮಿಕ್ ಥಿಯರಿ ಆಲ್ರೆಡಿ ಹೇಳಿದ ಹಾಗೆ ಎಕನಾಮಿಕ್ ಥಿಯರಿಗಳನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಎಫಿಷಿಯಂಟ್ ಬಿಸ್ನೆಸ್ ಡಿಸಿಷನ್ ಉತ್ತಮವಾದಂತಹ ಬಿಸ್ನೆಸ್ ಡಿಸಿಷನ್ ತೆಗಿಬೇಕಿದ್ರೆ ತೀರ್ಮಾನಗಳು ತೆಗಿಬೇಕಿದ್ರೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ. ಮೆಷರ್ಮೆಂಟ್ ಆಫ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ದೇಶ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಲಾಸ್ಟ್ ಇಯರ್ಗಿಂತ ಈ ವರ್ಷದ ಅಭಿವೃದ್ಧಿ ಎಷ್ಟು ಎಂಬುದನ್ನು ಮೆಷರ್ ಮಾಡುವುದಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ನ ಅಗತ್ಯ ಇದೆ. ಓಕೆ, ಕೊನೆಯಲ್ಲಿ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಎಂಬುದಾಗಿ ಹೇಳುವಂಥದ್ದು ಡೀಲ್ಸ್ ಓನ್ಲಿ ವಿತ್ ಕ್ವಾಂಟಿಟೇಟಿವ್ ಡಾಟಾ. ನಾವು ಏನೇ ಹೇಳಿದ್ರು ಕೂಡ ಸ್ಟ್ಯಾಟಿಸ್ಟಿಕ್ಸ್ಗೆ ನಂಬರ್ ರೂಪದಲ್ಲಿರುವಂತಹ ಡಾಟಾಗಳು ಬೇಕು. ಕ್ವಾಲಿಟೇಟಿವ್ ಆಸ್ಪೆಕ್ಟ್ಗಳಾದಂತಹ ಹಾನೆಸ್ಟ್ ಆಗಿರ್ಬೋದು, ಲಾಯಾಲಿಟಿ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಂಬರ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇರುವಂಥದ್ದು ಡಸ್ ನಾಟ್ ರಿವೀಲ್ ದ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್. ಅಂದ್ರೆ ಎರಡು ವೇರಿಯೇಬಲ್ಗಳಿರ್ತದೆ, ಅದರ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕ್ಯಾನ್ ಬಿ ಮಿಸ್ಯೂಸ್ ಇಟ್ ಇಫ್ ಕಲೆಕ್ಟಿಂಗ್ ಇಂಪ್ರೂವ್ಮೆಂಟ್ ಕರೆಕ್ಟ್ ಆಗಿ ಡಾಟಾಗಳನ್ನು ಕಲೆಕ್ಟ್ ಮಾಡದೇ ಇದ್ದರೆ ಸಿಗುವಂತಹ ರಿಸಲ್ಟ್ ತಪ್ಪಾಗಿರ್ಬೋದು. ಮತ್ತೆ ರಿಕ್ವೆಸ್ಟ್ ಸ್ಕಿಲ್ಡ್ ಇಂಟರ್ಪ್ರಿಟೇಷನ್ಸ್ ಉತ್ತಮ ರೀತಿಯಲ್ಲಿ ಅರ್ಥ ಮಾಡೋದಕ್ಕೆ ಸಾಧ್ಯ ಇದ್ರೆ ಅರ್ಥ ಮಾಡಿ ಅದರ ನಿಜವಾದ ಅರ್ಥವನ್ನು ಎಕ್ಸ್ಪ್ಲೇನ್ ಮಾಡೋದಿದ್ರೆ ಮಾಡಲಿಕ್ಕೆ ಸಾಧ್ಯ ಆದಂತಹ ವ್ಯಕ್ತಿಗಳಾಗಿದ್ರೆ ಕಲೆಕ್ಟ್ ಮಾಡಿದಂತಹ ಡಾಟಾದ ಪರಿಪೂರ್ಣತೆ ಬರಬಹುದು, ಅಲ್ಲ ಇದ್ರೆ ಅರ್ಥ ವ್ಯತ್ಯಾಸವಾಗುವುದಕ್ಕೆ ಸಾಧ್ಯವಿದೆ. ಅಂದ್ರೆ ಇನ್ಕರೆಕ್ಟ್ ಕನ್ಕ್ಲೂಷನ್, ನಾವು ಬಂದಂತ ಕನ್ಕ್ಲೂಷನ್ ತಪ್ಪಾಗಿರ್ಬೋದು. ನೆಕ್ಸ್ಟ್ ನಾಟ್ ಸೂಟಬಲ್ ಫಾರ್ ಇಂಡಿವಿಜುವಲ್ ಕೇಸ್. ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಒಬ್ಬ ವ್ಯಕ್ತಿಯ ಸ್ವಭಾವಗಳನ್ನು ಅಳೆಯುವುದಕ್ಕಾಗಿರ್ಬೋದು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಉಪಯೋಗಿಸಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಷಯಗಳು ಕ್ವಾಲಿಟಿ ಡಾಟಾ ಕೂಡ ಅಫೆಕ್ಟ್ ಆಗ್ತದೆ, ಬರೀ ಕ್ವಾಂಟಿಟಿ ಡಾಟಾದಿಂದ ಮಾತ್ರ ನಮಗೆ ವಿಷಯವನ್ನು ಅಳೆಯುವುದಕ್ಕೆ ಸಾಧ್ಯ ಇಲ್ಲ. ಇಫ್ ದ ಡಾಟಾ ಕಲೆಕ್ಟೆಡ್ ಈಸ್ ಇನ್ಅಕ್ಯುರೇಟ್ ಅಂದ್ರೆ ಕರೆಕ್ಟ್ ಆದ ರೀತಿಯಲ್ಲಿ ಅಲ್ಲೇ ಇದ್ದರೆ, ಇನ್ಕಂಪ್ಲೀಟ್ ಆಗಿದ್ರೆ, ಬಯಾಸ್ಡ್ ಅಂದ್ರೆ ಒಂದು ಪರವಾಗಿ ಕಲೆಕ್ಟ್ ಮಾಡಿದ್ರೆ ಇದು ತಪ್ಪಾದಂತಹ ಮಾಹಿತಿಯನ್ನು ನೀಡಬಹುದು. ಅಂಡ್ ಕೊನೆಯಲ್ಲಿ ಡಸ್ ನಾಟ್ ಪ್ರೊವೈಡ್ ಕಂಪ್ಲೀಟ್ ಸೊಲ್ಯೂಷನ್ಸ್. Statistics can only provide a basis for decision making. ಅಂದ್ರೆ ಯಾವ ತೀರ್ಮಾನ ತೆಗಿಬಹುದು ಎಂಬುದರ ಬಗ್ಗೆ ತೆಗೆಯುವುದಕ್ಕೋಸ್ಕರ ನಮಗೆ ಉಪಯೋಗಿಸಬಹುದೇ ಹೊರತು ಅದು ಕರೆಕ್ಟ್ ಸೊಲ್ಯೂಷನ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಫೈನಲ್ ಸೊಲ್ಯೂಷನ್ ಮಾಡಬೇಕಾದ್ರೆ ಅಂದ್ರೆ ಫೈನಲ್ ಡಿಸಿಷನ್ ತೆಗಿಬೇಕಿದ್ರೆ ನಾವು ವ್ಯಾಲ್ಯೂ ಜಡ್ಜ್ಮೆಂಟ್ ಮಾಡಬೇಕಾಗ್ತದೆ, ಎಕ್ಸ್ಪೀರಿಯನ್ಸಸ್ ಇರಬೇಕಾಗ್ತದೆ, ಕಾಮನ್ ಸೆನ್ಸ್. ಇದೆಲ್ಲವನ್ನು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನ ಟೂಲ್ ಇಂದ ಅಳೆಯುವುದಕ್ಕೆ ಸಾಧ್ಯ ಇಲ್ಲ. ಇವೆಷ್ಟು ಸ್ಟ್ಯಾಟಿಸ್ಟಿಕ್ಸ್ ನ ಲಿಮಿಟೇಷನ್ಗಳು. ಇವತ್ತಿನ ವಿಷಯದಲ್ಲಿ ನಾವು ಕಲ್ತಿರುವಂತದ್ದು ಸ್ಟ್ಯಾಟಿಸ್ಟಿಕ್ಸ್ ನ ಇಂಟ್ರೊಡಕ್ಷನ್ ಅಥವಾ PTK. ಅಂದ್ರೆ ಓವರಲ್ ಆಗಿ ಜನರಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಅಲ್ಲಿ ಹೇಗೆ ಎಂಬುದರ ಬಗ್ಗೆ ಕಲ್ತೆವು. ಇಷ್ಟು ಬೇಗ ವಿಷಯಗಳು ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಥ್ಯಾಂಕ್ ಯು.